ಮಿಚಿಗನ್ ರಾಜ್ಯದ ಆನ್ ಆರ್ಬರ್ ಅನ್ನುವ ಸಣ್ಣ ಪಟ್ಟಣದ ಒಳಗೆ ಡೇವಿಡ್ ಅನ್ನುವ ಹೈಸ್ಕೂಲ್ ಸ್ಟೂಡೆಂಟ್ ಶಾಲೆಯಲ್ಲಿ ಮತ್ತೊಂದು ಮಾಮೂಲಿ ದಿನ ಮುಗಿಸ್ತಾನೆ. ಹೊರಗೆ ಹೋಗುವ ಮೊದಲು ಅವನಿಗೆ ಒಂದು ವಿಶೇಷ ಕೆಲಸ ಮಾಡ್ಲಿಕ್ಕೆ ಧೈರ್ಯ ಬರ್ತದೆ. ಡೇವಿಡ್ ತನ್ನ ಕ್ಲಾಸಿನ ಮಿಲ್ಲಿಯನ್ನು ಬಹಳ ಪ್ರೀತಿ ಮಾಡ್ತಿರ್ತಾನೆ. ಅವಳಿಗೆ ತಾನು ಬಹಳ ಕಷ್ಟಪಟ್ಟು ತಂದ ಒಂದು ಸಣ್ಣ ಗಿಫ್ಟ್ ಕೊಡ್ತಾನೆ. ಅದು ಪ್ಯಾರಿಸ್ನ ಸುಂದರವಾದ ಸ್ನೋ ಗ್ಲೋಬ್. ಮಿಲ್ಲಿನಕ್ಕೂ ಅವನಿಗೆ ಥ್ಯಾಂಕ್ಸ್ ಹೇಳ್ತಾಳೆ. ಅವಳ ಮುಖ ನೋಡುವಾಗಲೇ ಗೊತ್ತಾಗ್ತದೆ ಅವಳಿಗೆ ಡೇವಿಡ್ ಮಾಡಿದ ಕೆಲಸ ಖುಷಿ ಕೊಟ್ಟಿದೆ ಅಂತ. ಆದ್ರೆ ಆ ಖುಷಿ ಜಾಸ್ತಿ ಹೊತ್ತು ಇರೋದಿಲ್ಲ. ಮಾರ್ಕ್ ಅನ್ನುವ ಒಬ್ಬ ರೌಡಿ ಹುಡುಗ ಸಡನ್ ಆಗಿ ಅಲ್ಲಿಗೆ ಬರ್ತಾನೆ. ಅಸಭ್ಯವಾಗಿ ನಗುತ್ತಾ ಅವನು ಮಿಲ್ಲಿಯ ಕೈಯಿಂದ ಆ ಸ್ನೋ ಗ್ಲೋಬ್ ಅನ್ನು ಕಸಿದುಕೊಳ್ತಾನೆ. ಡೇವಿಡ್ ಕೋಪ ಮಾಡಿ ಅದನ್ನು ವಾಪಸ್ ಕೊಡ್ಲಿಕ್ಕೆ ಹೇಳ್ತಾನೆ. ಆದ್ರೆ ಮಾರ್ಕ್ ಕೇಳೋದಿಲ್ಲ. ಬದಲಾಗಿ ಅವನು ಬಹಳ ಕ್ರೂರವಾಗಿ ಆ ಸ್ನೋ ಗ್ಲೋಬ್ ಅನ್ನು ಹತ್ತಿರದ ಗಡ್ಡೆ ಕಟ್ಟಿದ ಕೆರೆಯ ಒಳಗೆ ಎಸೆದು ಬಿಡ್ತಾನೆ. ಏನೂ ಯೋಚನೆ ಮಾಡದೆ ಡೇವಿಡ್ ಆ ಗಿಫ್ಟ್ ಉಳಿಸ್ಲಿಕ್ಕೆ ಓಡ್ತಾನೆ. ಅವನು ಮಂಜುಗಡ್ಡೆ ಮೇಲೆ ಕಾಲಿಡ್ತಾನೆ ಮತ್ತೆ ಸ್ನೋ ಗ್ಲೋಬ್ ಅನ್ನು ಹಿಡಿಯುವಲ್ಲಿ ಸಕ್ಸಸ್ ಆಗ್ತಾನೆ. ಆದ್ರೆ ಸಡನ್ ಆಗಿ ಅವನ ಕಾಲು ಕೆಳಗಿನ ಮಂಜುಗಡ್ಡೆ ಒಡೆಯಲಿಕ್ಕೆ ಶುರುವಾಗ್ತದೆ. ಕೆಲವೇ ಸೆಕೆಂಡುಗಳಲ್ಲಿ ಮಂಜುಗಡ್ಡೆ ಸೀಳಿ ಡೇವಿಡ್ ಕೊರೆಯುವ ನೀರಿನ ಒಳಗೆ ಬಿದ್ದು ಹೋಗ್ತಾನೆ. ಮಿಲ್ಲಿ ಕಿರುಚುತ್ತಾ ಅವನ ಹತ್ತಿರ ಓಡ್ಲಿಕ್ಕೆ ನೋಡ್ತಾಳೆ. ಆದ್ರೆ ಮಾರ್ಕ್ ಅವಳನ್ನು ತಡೆದು ನೀನು ಹೋದ್ರೆ ಪರಿಸ್ಥಿತಿ ಇನ್ನೂ ಹಾಳಾಗ್ತದೆ ಅಂತ ಹೇಳ್ತಾನೆ. ಮಂಜುಗಡ್ಡೆ ನೀರಿನ ಅಡಿಯಲ್ಲಿ ಡೇವಿಡ್ ಗಾಬರಿ ಆಗ್ತಾನೆ. ಅವನಿಗೆ ಉಸಿರು ಬಿಡ್ಲಿಕ್ಕೆ ಆಗ್ತಿರೋದಿಲ್ಲ. ತಾನು ಸಾಯ್ತಾ ಇದ್ದೇನೆ ಅಂತ ಅವನಿಗೆ ಅನ್ನಿಸ್ತದೆ. ಆಮೇಲೆ ಅಸಾಧ್ಯವಾದದ್ದು ಒಂದು ನಡೀತದೆ. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಡೇವಿಡ್ ಸಡನ್ ಆಗಿ ಸಿಟಿಯ ಯಾವುದೋ ಒಂದು ಲೈಬ್ರರಿ ಹಜಾರದಲ್ಲಿ ಕಾಣಿಸಿಕೊಳ್ತಾನೆ. ಅವನು ಪೂರ್ತಿ ಒದ್ದೆ ಆಗಿದ್ದಾನೆ, ನಡುಗುತ್ತಿದ್ದಾನೆ ಮತ್ತೆ ಪೂರ್ತಿ ಕನ್ಫ್ಯೂಸ್ ಆಗಿದ್ದಾನೆ. ತಾನು ಅಲ್ಲಿಗೆ ಹೇಗೆ ಬಂದೆ ಅಂತ ಅವನಿಗೆ ಗೊತ್ತಿಲ್ಲ. ಆದ್ರೆ ಅವನಿಗೆ ಒಂದು ವಿಷಯ ಗೊತ್ತು, ತಾನು ಬದುಕಿದ್ದೆ ಅಂತ. ಇನ್ನೂ ಶಾಕ್ನಲ್ಲಿ ಇದ್ದ ಡೇವಿಡ್ ಮನೆಗೆ ಹೋಗ್ತಾನೆ. ಅವನ ಜೀವನ ಯಾವಾಗಲೂ ಸುಲಭ ಇರಲಿಲ್ಲ. ಅವನು ಸಣ್ಣವನಿರುವಾಗಲೇ ತಾಯಿ ಬಿಟ್ಟು ಹೋಗಿದ್ರು. ಅಂದಿನಿಂದ ಅವನು ತನ್ನ ಅಪ್ಪ ವಿಲಿಯಂ ಜೊತೆ ಇರ್ತಾನೆ. ವಿಲಿಯಂ ಮಗನನ್ನು ಬಹಳ ಕೆಟ್ಟದಾಗಿ ನಡೆಸ್ಕೊಳ್ತಾನೆ ಮತ್ತೆ ಪ್ರೀತಿ ತೋರಿಸೋದೇ ಇಲ್ಲ. ಡೇವಿಡ್ ಮನೆಗೆ ಬಂದಾಗ ಅವನು ಪೂರ್ತಿ ಒದ್ದೆ ಆಗಿರುವುದನ್ನು ಅವನ ಅಪ್ಪ ತಕ್ಷಣ ನೋಡ್ತಾನೆ. ವಿಲಿಯಂ ಏನಾಯ್ತು ಅಂತ ಕೇಳ್ತಾನೆ. ಡೇವಿಡ್ ಉತ್ತರ ಕೊಡ್ಲಿಕ್ಕೆ ಆಗದಷ್ಟು ನಡುಗ್ತಾ ಇದ್ದಾನೆ. ಅವನು ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಳ್ತಾನೆ. ಇದು ಅವನ ಅಪ್ಪನಿಗೆ ಇನ್ನೂ ಜಾಸ್ತಿ ಕೋಪ ಬರಿಸ್ತದೆ. ವಿಲಿಯಂ ಅವನ ಹಿಂದೆ ಹೋಗಿ ಕಿರುಚಲಿಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ತಿನ ಮೇಲೆ ವಿಲಿಯಂ ಕಂಟ್ರೋಲ್ ಕಳಕೊಂಡು ಬಾಗಿಲು ಒಡೆದು ಹಾಕ್ತಾನೆ. ಆದ್ರೆ ಅವನು ಒಳಗೆ ಕಾಲಿಟ್ಟ ತಕ್ಷಣ ಶಾಕ್ ಆಗಿ ಹೌಹಾರಿ ಹೋಗ್ತಾನೆ. ಡೇವಿಡ್ ಅಲ್ಲಿ ಇಲ್ಲವೇ ಇಲ್ಲ. ಅದೇ ಟೈಮಲ್ಲಿ ಡೇವಿಡ್ ಸಡನ್ ಆಗಿ ಮತ್ತೆ ಪಬ್ಲಿಕ್ ಲೈಬ್ರರಿ ಒಳಗೆ ಕಾಣಿಸಿಕೊಳ್ತಾನೆ. ಆವಾಗ ಅವನಿಗೆ ಫೈನಲ್ ಆಗಿ ಸತ್ಯ ಗೊತ್ತಾಗ್ತದೆ. ಅವನು ಕೆರೆಯಿಂದ ಬರೀ ಅದೃಷ್ಟದಿಂದ ಪಾರಾಗಲಿಲ್ಲ, ಅವನಿಗೆ ಟೆಲಿಪೋರ್ಟ್ ಮಾಡುವ ಪವರ್ ಇದೆ. ಅವನು ಒಂದು ಕ್ಷಣದಲ್ಲಿ ಎಲ್ಲಿಗೆ ಬೇಕಾದರೂ ಹೋಗಬಹುದು. ಇನ್ನೂ ಕನ್ಫ್ಯೂಷನ್ ನಲ್ಲಿ ಇದ್ದ ಡೇವಿಡ್ ಲೈಬ್ರರಿಯಿಂದ ಹೊರಗೆ ಹೋಗ್ಲಿಕ್ಕೆ ನೋಡ್ತಾನೆ. ಅವನು ಹೊರಗೆ ಹೋಗುವ ಬಾಗಿಲು ಹತ್ತಿರ ಹೋಗ್ತಾನೆ. ಆದ್ರೆ ಅದು ಪೂರ್ತಿ ಲಾಕ್ ಆಗಿದೆ. ಅವನಿಗೆ ಬಹಳ ಹತಾಶೆ ಆಗ್ತದೆ. ಮತ್ತೆ ಆ ಕೋಪದ ಟೈಮಲ್ಲಿ ಅವನು ಸಡನ್ ಆಗಿ ಮತ್ತೆ ಟೆಲಿಪೋರ್ಟ್ ಆಗ್ತಾನೆ. ಈ ಸಲ ಅವನು ತನ್ನದೇ ಬೆಡ್ರೂಮ್ ಅಲ್ಲಿ ಇಳಿತಾನೆ. ಈಗ ಡೇವಿಡ್ಗೆ ಸತ್ಯ ಅರ್ಥ ಆಗ್ತದೆ. ಈ ಪವರ್ ಅವನ ಲೈಫ್ ಅನ್ನೇ ಚೇಂಜ್ ಮಾಡಬಹುದು. ಮೊದಲ ಸಲ ತನ್ನ ದಯನೀಯ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಅವನಿಗೆ ಒಂದು ದಾರಿ ಕಾಣ್ತದೆ. ಅವನು ಬೇಗ ಬೇಗ ತನ್ನ ವಸ್ತುಗಳನ್ನು ಪ್ಯಾಕ್ ಮಾಡಿ ಊರು ಬಿಡ್ಲಿಕ್ಕೆ ಡಿಸೈಡ್ ಮಾಡ್ತಾನೆ. ಆದ್ರೆ ಹೋಗುವ ಮೊದಲು ಅವನು ನೋಡ್ಲೇಬೇಕಾದ ಒಂದು ಕೊನೆಯ ಜಾಗ ಇದೆ, ಮಿಲ್ಲಿಯ ಮನೆ. ಮಿಲ್ಲಿ ಇನ್ನೂ ಪೂರ್ತಿ ಬೇಸರದಲ್ಲಿದ್ದಾಳೆ. ಡೇವಿಡ್ ಕೆರೆಯಲ್ಲಿ ಸತ್ತು ಹೋದ ಅಂತ ಅವಳು ನಂಬಿದ್ದಾಳೆ. ಬೆಡ್ ಮೇಲೆ ಮಲಗಿ ಅವಳು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಸಡನ್ ಆಗಿ ಅವಳಿಗೆ ತನ್ನ ತೋಟದಿಂದ ಏನೋ ಸೌಂಡ್ ಕೇಳ್ತದೆ. ಅವಳು ಹೊರಗೆ ಹೋದಾಗ ಡೇವಿಡ್ ಅವಳಿಗೆ ಕೊಟ್ಟಿದ್ದ ಆ ಸ್ನೋ ಗ್ಲೋಬ್ ಅಲ್ಲಿ ನೆಲದ ಮೇಲೆ ಇರೋದನ್ನು ಅವಳು ನೋಡ್ತಾಳೆ. ಅವಳಿಗೆ ಬಹಳ ಕನ್ಫ್ಯೂಸ್ ಆಗ್ತದೆ, ಹೆದರಿಕೆ ಆಗ್ತದೆ, ಮತ್ತೆ ಅದು ಅಲ್ಲಿಗೆ ಹೇಗೆ ಬಂತು ಅಂತ ಅವಳಿಗೆ ಅರ್ಥನೇ ಆಗೋದಿಲ್ಲ. ಯಾರಿಗೂ ಬೈ ಬೈ ಹೇಳದೆ ಡೇವಿಡ್ ಊರು ಬಿಟ್ಟು ಯಾವುದೋ ಹೊಸ ಜಾಗಕ್ಕೆ ಹೋಗ್ತಾನೆ. ಅವನು ಒಂದು ಸಣ್ಣ ಹೋಟೆಲ್ ರೂಮ್ ಬಾಡಿಗೆಗೆ ತಗೊಂಡು ಮೊದಲ ಸಲ ಸ್ವತಂತ್ರವಾಗಿ ಬದುಕಲಿಕ್ಕೆ ಶುರು ಮಾಡ್ತಾನೆ. ತನ್ನ ಪವರ್ ಬಗ್ಗೆ ಕ್ಯೂರಿಯಾಸಿಟಿ ಬಂದ ಡೇವಿಡ್ ಟೆಲಿಪೋರ್ಟ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಲೋಕಲ್ ಸಿಟಿ ಚೌಕಕ್ಕೆ ಹೋಗ್ತಾನೆ. ಆದ್ರೆ ಅವನು ಇನ್ನೂ ಹೊಸಬ ಅಲ್ವಾ. ಒಂದು ತಪ್ಪು ಹೆಜ್ಜೆ ಅವನನ್ನು ಡೈರೆಕ್ಟ್ ಆಗಿ ಒಂದು ಮರಕ್ಕೆ ಅಪ್ಪಳಿಸುವ ಹಾಗೆ ಮಾಡ್ತದೆ. ಮತ್ತೆ ಅವನು ಜೋರಾಗಿ ಕೆಳಗೆ ಬೀಳ್ತಾನೆ. ಆಮೇಲೆ ಡೇವಿಡ್ ತನ್ನ ಹೋಟೆಲ್ ರೂಮಿಗೆ ವಾಪಸ್ ಬಂದು ತನ್ನ ಟೂರಿಸ್ಟ್ ಗೈಡ್ ಪುಸ್ತಕ ನೋಡಲಿಕ್ಕೆ ಶುರು ಮಾಡ್ತಾನೆ. ಪುಸ್ತಕದಲ್ಲಿ ತೋರಿಸಿದ ಫೇಮಸ್ ಜಾಗಗಳಿಗೆ ಅವನು ಜಿಗಿಯಲಿಕ್ಕೆ ಶುರು ಮಾಡ್ತಾನೆ. ತನ್ನ ಪವರ್ ಅನ್ನು ಪದೇ ಪದೇ ಟೆಸ್ಟ್ ಮಾಡ್ತಾನೆ. ಸಡನ್ ಆಗಿ ಡೇವಿಡ್ ಒಂದು ಬಿಲ್ಡಿಂಗ್ ಒಳಗೆ ಟೆಲಿಪೋರ್ಟ್ ಆಗ್ತಾನೆ. ಮತ್ತೆ ತಕ್ಷಣವೇ ಒಂದು ಶಾಕಿಂಗ್ ವಿಷಯ ಅರ್ಥ ಮಾಡಿಕೊಳ್ತಾನೆ.
ಇದು ಅವನು ಮೊದಲು ಹೋದ ಜಾಗ ಆಗಿತ್ತು. ಆವಾಗ ಅವನಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ, ತಾನು ನೋಡಿದ ಅಥವಾ ನೆನಪಿರುವ ಯಾವುದೇ ಜಾಗಕ್ಕೆ ತಾನು ಟೆಲಿಪೋರ್ಟ್ ಆಗಬಹುದು ಅಂತ. ಈಗ ತನ್ನ ಪವರ್ ಮೇಲೆ ನಂಬಿಕೆ ಬಂದ ಡೇವಿಡ್ ಒಂದು ಡೇಂಜರಸ್ ಪ್ಲಾನ್ ಮಾಡ್ತಾನೆ. ಅವನು ಹಗಲು ಹೊತ್ತಿನಲ್ಲಿ ಸಿಟಿ ಬ್ಯಾಂಕಿಗೆ ಹೋಗಿ ಸೆಕ್ಯೂರಿಟಿ ಗಾರ್ಡ್ ಜೊತೆ ಕೂಲಾಗಿ ಮಾತಾಡಿ ಕಸ್ಟಮರ್ ಟಾಯ್ಲೆಟ್ ಎಲ್ಲಿದೆ ಅಂತ ಕೇಳ್ತಾನೆ. ಅವನು ಬಿಲ್ಡಿಂಗ್ ಒಳಗೆ ನಡೀತಾ ಇರುವಾಗ ಡೇವಿಡ್ ಸುತ್ತಲೂ ಬಹಳ ಹುಷಾರಾಗಿ ನೋಡ್ತಾನೆ. ಅವನು ಬ್ಯಾಂಕಿನ ಲಾಕರ್, ವಾಲ್ಟ್ ಏರಿಯಾ ದಾಟಿ ಹೋಗುವಾಗ ಒಂದೊಂದು ಡೀಟೇಲ್ ಕೂಡ ನೆನಪಿಟ್ಟುಕೊಳ್ಳಲಿಕ್ಕೆ ಟ್ರೈ ಮಾಡಿ ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾನೆ. ಅಂದು ರಾತ್ರಿ ಡೇವಿಡ್ ತನ್ನ ಮೊದಲ ದೊಡ್ಡ ಕ್ರೈಮ್ ಮಾಡ್ಲಿಕ್ಕೆ ರೆಡಿ ಆಗ್ತಾನೆ. ತನ್ನ ಸಾಮಾನುಗಳನ್ನೆಲ್ಲ ತಕೊಂಡು ಅವನು ನೇರವಾಗಿ ಬ್ಯಾಂಕಿನ ಟಾಯ್ಲೆಟ್ ಒಳಗೆ ಟೆಲಿಪೋರ್ಟ್ ಆಗ್ತಾನೆ. ಅಲ್ಲಿಂದ ಅವನು ತನ್ನ ಟೆಲಿಪೋರ್ಟಿಂಗ್ ಪವರ್ ಯೂಸ್ ಮಾಡಿ ಡೈರೆಕ್ಟ್ ಆಗಿ ಲಾಕರ್ ಒಳಗೆ ಜಿಗಿತಾನೆ. ಕೆಲವೇ ನಿಮಿಷಗಳಲ್ಲಿ ಅವನು ಬಹಳ ದೊಡ್ಡ ಮೊತ್ತದ ಹಣ ಕದಿಲಿಕ್ಕೆ ಶುರು ಮಾಡ್ತಾನೆ. ಡೇವಿಡ್ ಈ ಕೆಲಸವನ್ನು ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಪದೇ ಪದೇ ಮಾಡ್ತಾನೆ. ಟೈಮ್ ಹೋದ ಹಾಗೆ ಅವನು ತಾನು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ದುಡ್ಡು ಮಾಡ್ತಾನೆ. ಈ ಆಸ್ತಿಯಿಂದ ಡೇವಿಡ್ ತಾನು ಹಿಂದೆ ಕನಸು ಕಂಡದ್ದನ್ನೆಲ್ಲ ಖರೀದಿ ಮಾಡ್ತಾನೆ. ವರ್ಷಗಳು ಹೋದ ಹಾಗೆ ಅವನ ಪವರ್ ಬೆಳೀತದೆ, ಮತ್ತೆ ಅವನು ಬಹಳ ಶ್ರೀಮಂತ ಆಗ್ತಾನೆ. ಅವನು ಈಗ ದೊಡ್ಡ ಲಕ್ಸುರಿ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಾನೆ. ಬರೀ ಮಜಾ ಮಾಡ್ಲಿಕ್ಕೆ ಒಂದು ರೂಮಿನಿಂದ ಇನ್ನೊಂದು ರೂಮಿಗೆ ಟೆಲಿಪೋರ್ಟ್ ಆಗ್ತಾನೆ. ಆದ್ರೆ ಇಂಥದ್ದೊಂದು ಅದ್ಭುತ ಪವರ್ ಇದ್ರೂ ಡೇವಿಡ್ ಯಾರಿಗೂ ಹೆಲ್ಪ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವನು ಬರೀ ತನ್ನ ಬಗ್ಗೆ ಮತ್ತೆ ಲೈಫ್ ಎಂಜಾಯ್ ಮಾಡೋ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ. ಅವನಿಗೆ ಬೇಕಾದ ಕಡೆ ಟ್ರಾವೆಲ್ ಮಾಡ್ಲಿಕ್ಕೆ ತನ್ನ ಪವರ್ ಯೂಸ್ ಮಾಡ್ತಾನೆ. ಖಾಲಿ ಬೀಚ್ಗಳಲ್ಲಿ ಸರ್ಫಿಂಗ್ ಮಾಡೋದು, ಈಜಿಪ್ಟ್ನ ಹಳೆಯ ಸ್ಮಾರಕಗಳ ಮೇಲೆ ನಿಂತು ಪ್ರಪಂಚದ ಅಂದ ನೋಡುವುದು ಬೇರೆಯವರಿಗೆ ಆಗದ ರೀತಿಯಲ್ಲಿ ಅವನು ಬದುಕುತ್ತಾನೆ. ಈ ನಡುವೆ ಕಾಡಿನ ಆಳದಲ್ಲಿ ರೋಲ್ಯಾಂಡ್ ಅನ್ನುವ ಒಬ್ಬ ಮನುಷ್ಯ ಆರ್ಮ್ಡ್ ಏಜೆಂಟ್ ತಂಡವನ್ನು ಲೀಡ್ ಮಾಡ್ತಾನೆ. ಅವರು ಮರಗಳ ಮಧ್ಯೆ ಸೌಂಡ್ ಮಾಡದೆ ಹೋಗ್ತಾ ಕರೆಂಟ್ ವೈರ್ ಬಲೆಗಳನ್ನು, ಟ್ರಾಪ್ಸ್ ಹಾಕ್ತಾರೆ. ಯಾರಾದರೂ ಆ ವೈರ್ ಮುಟ್ಟಿದ್ರೆ ಅವರಿಗೆ ತಕ್ಷಣ ಶಾಕ್ ಹೊಡೆದು ಲಾಕ್ ಆಗ್ತಾರೆ. ಈ ಮನುಷ್ಯರು ಜಂಪರ್ಸ್ ಅಂದ್ರೆ ಟೆಲಿಪೋರ್ಟ್ ಮಾಡೋ ಶಕ್ತಿ ಇರುವ ಮನುಷ್ಯರನ್ನು ಹಿಡಿಯುವ ಬೇಟೆಗಾರರು ಅಂತ ಬೇಗನೆ ಗೊತ್ತಾಗ್ತದೆ. ಒಂದು ಸಲ ಜಂಪರ್ ಸಿಕ್ಕಿಬಿದ್ರೆ ಅವರನ್ನು ದಯೆ ಇಲ್ಲದೆ ಕೊಂದು ಹಾಕ್ತಾರೆ. ಅಂದು ರಾತ್ರಿ ಡೇವಿಡ್ ತನ್ನ ಲಕ್ಸುರಿ ಅಪಾರ್ಟ್ಮೆಂಟ್ಗೆ ವಾಪಸ್ ಬರ್ತಾನೆ. ತಾನು ಸೇಫ್ ಅಂತ ಅಂದುಕೊಳ್ತಾನೆ. ಆದ್ರೆ ಅವನು ಒಳಗೆ ಕಾಲಿಟ್ಟ ತಕ್ಷಣ ಅವನ ಮೇಲೆ ಅಟ್ಯಾಕ್ ಆಗ್ತದೆ. ರೋಲ್ಯಾಂಡ್ ಆವಾಗಲೇ ಅಲ್ಲಿ ಅವನಿಗೋಸ್ಕರ ಕಾಯ್ತಾ ಇರ್ತಾನೆ. ರೋಲ್ಯಾಂಡ್ ಡೇವಿಡ್ ನನ್ನು ವಿಚಾರಣೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಒಂದು ಭಯಾನಕ ಸತ್ಯ ಹೇಳ್ತಾನೆ. ಅವನು ಡೇವಿಡ್ ನನ್ನು 8 ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದಾನೆ. ಡೇವಿಡ್ ಟೆಲಿಪೋರ್ಟ್ ಮಾಡಿ ಎಸ್ಕೇಪ್ ಆಗಲಿಕ್ಕೆ ನೋಡ್ತಾನೆ. ಆದ್ರೆ ರೋಲ್ಯಾಂಡ್ ತನ್ನ ಆಯುಧದಿಂದ ಅವನಿಗೆ ಕರೆಂಟ್ ಶಾಕ್ ಕೊಡ್ತಾನೆ. ಆ ಕರೆಂಟ್ ಅವನ ಪವರ್ ಅನ್ನೇ ತಡೆದು ನಿಲ್ಲಿಸ್ತದೆ. ಅದರಿಂದ ಅವನಿಗೆ ಜಿಗಿಯಲಿಕ್ಕೆ ಆಗೋದಿಲ್ಲ. ಡೇವಿಡ್ ಸಿಕ್ಕಿಬಿದ್ದಾಗ ರೋಲ್ಯಾಂಡ್ ಮತ್ತೆ ಅಟ್ಯಾಕ್ ಮಾಡ್ತಾನೆ. ಇಷ್ಟು ವರ್ಷ ಸಿಕ್ಕಿ ಬೀಳದೆ ನೀನು ಹೇಗೆ ಬದುಕಿದೆ ಅಂತ ಕೇಳ್ತಾನೆ. ಹತಾಶೆ ಆದ ಡೇವಿಡ್ ತನ್ನ ಫೋಟೋ ಗೋಡೆ ಕಡೆ ನೋಡ್ತಾನೆ. ಅಲ್ಲಿಂದ ಟೆಲಿಪೋರ್ಟ್ ಆಗ್ಲಿಕ್ಕೆ ಆಸೆ ಪಡ್ತಾನೆ. ಆದ್ರೆ ಅವನ ಬಾಡಿಯಲ್ಲಿ ಹರಿಯುವ ಕರೆಂಟ್ ಅವನನ್ನು ವೀಕ್ ಮಾಡ್ತದೆ. ಎಸ್ಕೇಪ್ ಆಗೋ ಬದಲು ಅವನು ಅಪಾರ್ಟ್ಮೆಂಟ್ ನ 2ನೇ ಫ್ಲೋರ್ ಮೇಲೆ ಅಪ್ಪಳಿಸ್ತಾನೆ. ಬುಕ್ ಶೆಲ್ಫ್ ನಿಂದ ಮಾಡಿದ ಏಣಿ ಯೂಸ್ ಮಾಡಿ ರೋಲ್ಯಾಂಡ್ ಅವನನ್ನು ಬೆನ್ನಟ್ಟಿ ಬರ್ತಾನೆ. ಮತ್ತೆ ಇನ್ನೊಂದು ಸ್ಟ್ರಾಂಗ್ ಶಾಕ್ ಕೊಡ್ತಾನೆ. ಅವನು ಅದೇ ಕ್ವೆಶ್ಚನ್ ಕೇಳ್ತಾನೆ ಇರ್ತಾನೆ, ಡೇವಿಡ್ ಇಷ್ಟು ವರ್ಷ ಹೇಗೆ ಅಡಗಿಕೊಂಡಿದ್ದೆ ಅಂತ. ಡೇವಿಡ್ ಏನು ಹೇಳೋದಿಲ್ಲ. ಕೋಪ ಬಂದ ರೋಲ್ಯಾಂಡ್ ಅವನನ್ನು 2ನೇ ಫ್ಲೋರ್ ನಿಂದ ಕೆಳಗೆ ಎಸೆದು ಬಿಡ್ತಾನೆ. ಮತ್ತೆ ತನ್ನ ಟೀಮ್ ಜೊತೆ ಅವನನ್ನು ಮುಗಿಸ್ಲಿಕ್ಕೆ ರೆಡಿ ಆಗ್ತಾನೆ. ಡೇವಿಡ್ ಹೇಗೋ ಸಾವಿನಿಂದ ಪಾರಾಗ್ತಾನೆ. ಅವನು ಎಸ್ಕೇಪ್ ಆಗಲಿಕ್ಕೆ ನೋಡುವಾಗ ರೋಲ್ಯಾಂಡ್ ನ ಬಲೆ ಒಂದು ಆಕ್ಟಿವೇಟ್ ಆಗಿ ಡೇವಿಡ್ ನ ಬಾಡಿ ಸುತ್ತ ಕರೆಂಟ್ ವೈರ್ ಬಿಗಿತದೆ. ಬೇಗ ಯೋಚನೆ ಮಾಡಿ ಡೇವಿಡ್ ತನ್ನ ಕೊನೆಯ ಪವರ್ ಯೂಸ್ ಮಾಡಿ ಡೈರೆಕ್ಟ್ ಆಗಿ ತನ್ನ ಸೀಕ್ರೆಟ್ ಲಾಕರ್ ಒಳಗೆ ಟೆಲಿಪೋರ್ಟ್ ಆಗ್ತಾನೆ. ಅವನು ಒಂದು ಟೂಲ್ ಹಿಡಿದು ವೈರ್ ಕಟ್ ಮಾಡಿ ಲಾಸ್ಟ್ ಫೈನಲ್ ಆಗಿ ಆ ಬೇಟೆಗಾರನಿಂದ ಎಸ್ಕೇಪ್ ಆಗ್ತಾನೆ. ಕೋಪ ಬಂದ ರೋಲ್ಯಾಂಡ್ ಜಂಪರ್ ಹಂಟರ್ ಕಂಟ್ರೋಲ್ ಸೆಂಟರ್ಗೆ ಕಾಂಟ್ಯಾಕ್ಟ್ ಮಾಡ್ತಾನೆ. ಅವನು ಪ್ರತಿಯೊಬ್ಬ ಏಜೆಂಟ್ಗೆ ಅಲರ್ಟ್ ಮಾಡ್ಲಿಕ್ಕೆ ಆರ್ಡರ್ ಕೊಡ್ತಾನೆ. ಮತ್ತೆ ಡೇವಿಡ್ಗಾಗಿ ತಕ್ಷಣ ಫುಲ್ ಸರ್ಚ್ ಶುರು ಮಾಡ್ಲಿಕ್ಕೆ ಹೇಳ್ತಾನೆ. ಮರುದಿನ ನಡುಕ್ತಾ ಇದ್ರೂ ಬದುಕಿದ್ದ ಡೇವಿಡ್ ಮಿಲ್ಲಿಯ ಮನೆಗೆ ಹೋಗ್ಲಿಕ್ಕೆ ಡಿಸೈಡ್ ಮಾಡ್ತಾನೆ. ಮಿಲ್ಲಿಯ ಅಮ್ಮ ಅವನನ್ನು ಅಲ್ಲಿ ನೋಡಿ ಆಶ್ಚರ್ಯ ಮತ್ತೆ ಖುಷಿ ಪಡ್ತಾಳೆ. ಅವನನ್ನು ಒಳಗೆ ಕರೆದ ಮೇಲೆ ಡೇವಿಡ್ ಮಿಲ್ಲಿ ಬಗ್ಗೆ ಕೇಳ್ತಾನೆ. ಮಿಲ್ಲಿ ಈಗ ಪಟ್ಟಣದ ಒಂದು ಬಾರ್ ಒಳಗೆ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಅವಳ ಅಮ್ಮ ಹೇಳ್ತಾಳೆ. ಇದನ್ನು ಕೇಳಿದ ಡೇವಿಡ್ ತಕ್ಷಣ ಅಲ್ಲಿಗೆ ಹೋಗ್ತಾನೆ. ಅವನು ಮಿಲ್ಲಿಯನ್ನು ನೋಡುವಾಗ ನಡೆದದ್ದನ್ನೆಲ್ಲ ಮರೆತು ಅವಳು ತನ್ನ ಲೈಫ್ ನಲ್ಲಿ ಮುಂದೆ ಹೋಗಿದ್ದಾಳೆ ಅಂತ ಗೊತ್ತಾಗ್ತದೆ. ಏನೂ ಹೇಳದೆ ಡೇವಿಡ್ ಹೊರಗೆ ಹೋಗ್ಲಿಕ್ಕೆ ತಿರುಗುತ್ತಾನೆ. ಆದ್ರೆ ಅವನು ದೂರ ಹೋಗುವ ಮೊದಲೇ ಮಾರ್ಕ್ ಸಡನ್ ಆಗಿ ಕಾಣಿಸಿಕೊಳ್ತಾನೆ. ಅವನು ಡೇವಿಡ್ ನನ್ನು ಐಡೆಂಟಿಫೈ ಮಾಡಿ ಕೂಗಾಡಲಿಕ್ಕೆ ಶುರು ಮಾಡ್ತಾನೆ. ಪ್ರಾಬ್ಲಮ್ ಮಾಡಬಾರದು ಅಂತ ಡೇವಿಡ್ ಅಲ್ಲಿಂದ ಹೋಗಲಿಕ್ಕೆ ನೋಡ್ತಾನೆ. ಆದ್ರೆ ಮಾರ್ಕ್ ಕೂಗ್ತಾನೆ ಇರ್ತಾನೆ.
ಆ ಸೌಂಡ್ ಕೇಳಿ ಮಿಲ್ಲಿ ಅವರನ್ನು ನೋಡಿ ಓಡಿ ಬರ್ತಾಳೆ. ಅವರು ಮಾತಾಡ್ತಾ ಇರುವಾಗ ಮಾರ್ಕ್ ಮತ್ತೆ ಮಿಲ್ಲಿಯನ್ನು ಇನ್ಸಲ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಡೇವಿಡ್ ತನ್ನ ಸಹನೆ ಕಳೆದುಕೊಂಡು ಬಿಡ್ತಾನೆ. ಅವನು ಮಾರ್ಕ್ ಮುಖಕ್ಕೆ ಡೈರೆಕ್ಟ್ ಆಗಿ ಗುದ್ದು ಕೊಡ್ತಾನೆ. ಮಾರ್ಕ್ ಉರುಳಿ ಬೀಳ್ತಾನೆ ಮತ್ತೆ ಡೇವಿಡ್ ನನ್ನು ಹೊರಗೆ ಎಳಿತಾನೆ. ತನ್ನ ಹಳೆಯ ಶತ್ರುವನ್ನು ಫೈನಲ್ ಆಗಿ ಹತ್ತಿಕ್ಕಿದೆ ಅಂತ ಅಂದುಕೊಂಡು ಅವನು ಡೇವಿಡ್ಗೆ ಹೊಡೆದು ಊದಿತಾನೆ. ತಾನು ಗೆದ್ದೆ ಅಂತ ಮಾರ್ಕ್ ಕುಣಿತಾನೆ. ಆದ್ರೆ ಮುಂದಿನ ಕ್ಷಣದಲ್ಲೇ ಡೇವಿಡ್ ಅವನನ್ನು ಹಿಡಿದು ಟೆಲಿಪೋರ್ಟ್ ಆಗ್ತಾನೆ. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಅವರಿಬ್ಬರೂ ಬ್ಯಾಂಕ್ ಲಾಕರ್ ಒಳಗೆ ಇರ್ತಾರೆ. ಮಾರ್ಕ್ ಹೆದರಿಕೆಯಲ್ಲಿ ಗಡಗಡ ನಡುಗ್ತಾನೆ. ಅಲ್ಲಿ ಏನಾಯ್ತು ಅಂತ ಅವನಿಗೆ ಅರ್ಥನೇ ಆಗೋದಿಲ್ಲ. ತನ್ನ ಪ್ರಾಣ ಬಿಡಿ ಅಂತ ಅವನು ಡೇವಿಡ್ ಹತ್ತಿರ ಕೇಳ್ತಾನೆ. ಡೇವಿಡ್ ಅವನನ್ನು ಅಲ್ಲೇ ಬಿಟ್ಟು ಮಿಲ್ಲಿ ಜೊತೆ ಮಾತಾಡ್ಲಿಕ್ಕೆ ಬಾರ್ಗೆ ಟೆಲಿಪೋರ್ಟ್ ಆಗ್ತಾನೆ. ಕನ್ಫ್ಯೂಸ್ ಆದ ಮಿಲ್ಲಿ ಡೇವಿಡ್ ಇಷ್ಟು ವರ್ಷ ಎಲ್ಲಿ ಇದ್ದೆ ಅಂತ ಕೇಳ್ತಾಳೆ. ಡೇವಿಡ್ ಸುಳ್ಳು ಹೇಳ್ತಾನೆ. ತನಗೆ ಬ್ಯಾಂಕಿನಲ್ಲಿ ಒಳ್ಳೆ ಕೆಲಸ ಸಿಕ್ಕಿದೆ ಮತ್ತೆ ತಾನು ಶ್ರೀಮಂತನಾಗಿದ್ದೆ ಅಂತ ಹೇಳ್ತಾನೆ. ಆಮೇಲೆ ಅವನು ತಾನು ರೋಮ್ಗೆ ಟ್ರಿಪ್ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಮಿಲ್ಲಿಗೆ ಅಲ್ಲಿಗೆ ಹೋಗ್ಬೇಕು ಅಂತ ಹಳೆಯ ಕನಸಿತ್ತು ಅಂತ ಗೊತ್ತಿದ್ದವನು ತನ್ನ ಜೊತೆ ಬರ್ತೀಯಾ ಅಂತ ಕೇಳ್ತಾನೆ. ಏನೂ ಯೋಚನೆ ಮಾಡದೆ ಮಿಲ್ಲಿ ಓಕೆ ಅಂತಾಳೆ. ಬೇಗನೆ ಅವರಿಬ್ಬರು ರೋಮ್ ಮುಟ್ಟುತ್ತಾರೆ. ಅಲ್ಲಿನ ಪೊಲೀಸ್ ಸ್ಟೇಷನ್ ನಲ್ಲಿ ಡೇವಿಡ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋ ಮಾರ್ಕ್ ನನ್ನು ವಿಚಾರಣೆ ಮಾಡ್ಲಿಕ್ಕೆ ರೋಲ್ಯಾಂಡ್ ಅಲ್ಲಿನ ಬಾಸ್ ಹತ್ತಿರ ಕೇಳ್ತಾನೆ. ಬಾಸ್ ಒಪ್ಪೋದಿಲ್ಲ. ರೋಲ್ಯಾಂಡ್ ಫೆಡರಲ್ ವಾರೆಂಟ್ ತರಬೇಕು ಅಂತ ಹೇಳ್ತಾನೆ. ಕೋಪ ಬಂದ ರೋಲ್ಯಾಂಡ್ ಅಧಿಕಾರಿಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ವಿಚಾರಣೆ ರೂಮ್ ಒಳಗೆ ಹೋಗ್ತಾನೆ. ಮಾರ್ಕ್ ನಿಂದ ರೋಲ್ಯಾಂಡ್ ಸತ್ಯ ತಿಳ್ಕೊಳ್ತಾನೆ. ಡೇವಿಡ್ ಮಿಲ್ಲಿ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಾನೆ ಮತ್ತೆ ಅವರು ರೋಮ್ಗೆ ಹೋಗುವ ಫ್ಲೈಟ್ ಹತ್ತಿದ್ದಾರೆ ಅಂತ. ರೂಮ್ ನಲ್ಲಿ ಡೇವಿಡ್ ಮತ್ತೆ ಮಿಲ್ಲಿ ಫೇಮಸ್ ಕೊಲೋಸಿಯಂ ನೋಡಲಿಕ್ಕೆ ಹೋಗ್ತಾರೆ. ಆದ್ರೆ ಅವರು ಅಲ್ಲಿಗೆ ಹೋದಾಗ ಆ ಜಾಗ ಕ್ಲೋಸ್ ಆಗಿದೆ ಅಂತ ವಾಚ್ಮನ್ ಹೇಳ್ತಾನೆ. ಕಿರಿಕಿರಿಯಾದ ಡೇವಿಡ್ ವಾಚ್ಮನ್ ನಿಂದ ದೂರ ಬರ್ತಾನೆ. ಯಾರೂ ನೋಡದ ಹಾಗೆ ತನ್ನ ಪವರ್ ಯೂಸ್ ಮಾಡಿ ಅವನು ಗೇಟ್ ಓಪನ್ ಮಾಡ್ತಾನೆ ಮತ್ತೆ ಮಿಲ್ಲಿಯನ್ನು ಒಳಗೆ ಕರೀತಾನೆ. ಅವರಿಬ್ಬರು ಸೇರಿ ಆ ಜಾಗವನ್ನು ಒಬ್ಬರೇ ಎಕ್ಸ್ಪ್ಲೋರ್ ಮಾಡ್ತಾರೆ. ಅವರ ಮೇಲೆ ಹೈಟ್ ನಲ್ಲಿ ಒಬ್ಬ ಸೀಕ್ರೆಟ್ ಹುಡುಗ ರೂಫ್ ಮೇಲಿಂದ ನೋಡ್ತಾ ಇರ್ತಾನೆ. ಸಡನ್ ಆಗಿ ಡೇವಿಡ್ ನನ್ನು ಈ ಅನ್ನೋನ್ ಹುಡುಗ ತಡೆದು ತನ್ನನ್ನು ಗ್ರಿಫಿನ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ. ತನಗೂ ಅದೇ ಟೆಲಿಪೋರ್ಟಿಂಗ್ ಪವರ್ ಇದೆ ಅಂತ ಅವನು ಹೇಳ್ತಾನೆ. ಶಾಕ್ ಆದ ಡೇವಿಡ್ ಇದು ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಜಂಪರ್ಗಳು ಎಷ್ಟೇ ಸ್ಟ್ರಾಂಗ್ ಇದ್ರೂ ಅವರು ಯಾವತ್ತೂ ಸೇಫ್ ಇರೋದಿಲ್ಲ ಅಂತ ಗ್ರಿಫಿನ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಹಂಟರ್ಸ್ ಯಾವಾಗಲೂ ಅವರನ್ನು ನೋಡ್ತಾನೆ ಇರ್ತಾರೆ. ಅಷ್ಟರಲ್ಲಿ ಇಬ್ಬರು ಏಜೆಂಟ್ ಕಾಣಿಸಿಕೊಳ್ತಾರೆ. ಸಿಕ್ಕಿ ಹಾಕಿಕೊಳ್ಳಬಾರದು ಅಂತ ಡೇವಿಡ್ ಮೇಲೆ ಫ್ಲೋರ್ಗೆ ಟೆಲಿಪೋರ್ಟ್ ಆಗ್ತಾನೆ. ಗ್ರಿಫಿನ್ ತನ್ನ ಬೇಸ್ಬಾಲ್ ಬ್ಯಾಟ್ ತಗೊಂಡು ಫೈಟ್ ಮಾಡ್ಲಿಕ್ಕೆ ಅಲ್ಲೇ ಇರ್ತಾನೆ. ಡೇವಿಡ್ ಮೊದಲು ಎಸ್ಕೇಪ್ ಆದ್ರೂ ಅವನು ಬಲೆಗೆ ಸಿಲುಕ್ತಾನೆ ಮತ್ತೆ ಮತ್ತೆ ಕೊಲೋಸಿಯಂ ಸೆಂಟರ್ಗೆ ಎಳೆಯಲ್ಪಡುತ್ತಾನೆ. ಮಿಲ್ಲಿ ಡೇಂಜರ್ ನಲ್ಲಿದ್ದಾಳೆ ಅಂತ ಗೊತ್ತಾದ ಗ್ರಿಫಿನ್ ಫಾಸ್ಟ್ ಆಗಿ ಮೂವ್ ಆಗ್ತಾನೆ. ಅವನು ಅಖಾಡ ಸುತ್ತಲೂ ಟೆಲಿಪೋರ್ಟ್ ಆಗ್ತಾ ಒಬ್ಬ ಬೇಟೆಗಾರನನ್ನು ಗೋಡೆಗೆ ಗುದ್ದಿಸ್ತಾನೆ ಮತ್ತೆ ಇನ್ನೊಬ್ಬನನ್ನು ಕಲ್ಲುಗಳಿಂದ ಕೆಳಗೆ ಎಸೆದು ಅವನನ್ನು ಪ್ರಜ್ಞೆ ತಪ್ಪಿಸ್ತಾನೆ. ಫೈಟ್ ಆದ ಮೇಲೆ ಗ್ರಿಫಿನ್ ಸತ್ಯ ಹೇಳ್ತಾನೆ. ಈ ಬೇಟೆಗಾರರನ್ನು ಪ್ಯಾಲಡಿನ್ಸ್ ಅಂತ ಕರೀತಾರೆ. ಇವ್ರು ಭೂಮಿ ಮೇಲಿರೋ ಪ್ರತಿಯೊಬ್ಬ ಜಂಪರ್ನನ್ನು ಖಾಲಿ ಮಾಡ್ಲಿಕ್ಕೆ ಅಂತ ಇರುವ ಗ್ರೂಪ್. ಈಗ ಬಯಲಾದ ಅಖಾಡದಲ್ಲಿ ಗ್ರಿಫಿನ್ ಓಡಿ ಹೋಗ್ಲಿಕ್ಕೆ ಡಿಸೈಡ್ ಮಾಡ್ತಾನೆ. ಡೇವಿಡ್ ಅವನ ಟೆಲಿಪೋರ್ಟ್ ರೂಟ್ ಫಾಲೋ ಮಾಡ್ತಾನೆ. ಆದ್ರೆ ಗ್ರಿಫಿನ್ ಕೋಪ ಮಾಡಿ ಅವನನ್ನು ದೂರ ಇರ್ಲಿಕ್ಕೆ ಮತ್ತೆ ತನ್ನನ್ನು ಫಾಲೋ ಮಾಡಬೇಡ ಅಂತ ಹೇಳ್ತಾನೆ. ಆಮೇಲೆ ಡೇವಿಡ್ ಮಿಲ್ಲಿ ಹತ್ತಿರ ವಾಪಸ್ ಹೋಗಿ ಅವಳ ಜೊತೆ ಹೊರಗೆ ಹೋಗ್ಲಿಕ್ಕೆ ನೋಡುವಾಗ ಪೊಲೀಸ್ ಅವರನ್ನು ತಡೆದು ಇಬ್ಬರನ್ನು ಅರೆಸ್ಟ್ ಮಾಡ್ತಾರೆ. ಸ್ಟೇಷನ್ ನಲ್ಲಿ ಡೇವಿಡ್ ನನ್ನು ಬಿಟ್ಟು ಬಿಡಿ ಅಂತ ಮಿಲ್ಲಿ ರಿಕ್ವೆಸ್ಟ್ ಮಾಡ್ತಾಳೆ. ಆದ್ರೆ ಅವರು ಅವಳ ಮಾತು ಕೇಳ್ಕೊಳ್ಳದೆ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಡೇವಿಡ್ ವಿಚಾರಣೆ ನಡೆಯುವಾಗ ಲೋಕಲ್ ಡೆಪ್ಯೂಟಿ ಬಂದಿದ್ದಾರೆ ಅಂತ ಆಫೀಸರ್ಗೆ ಮೆಸೇಜ್ ಬರ್ತದೆ. ಅವನು ಡೇವಿಡ್ ನನ್ನು ರೂಮಲ್ಲಿ ಒಬ್ಬನೇ ಬಿಟ್ಟು ಹೋಗ್ತಾನೆ. ಆವಾಗ ನಂಬಲಿಕ್ಕೆ ಆಗದ ಕೆಲಸ ಒಂದು ಆಗ್ತದೆ. ಡೇವಿಡ್ ಎದುರು ಒಬ್ಬಳು ಲೇಡಿ ಬಂದು ನಿಲ್ತಾಳೆ. ಅದು ಅವನ ಅಮ್ಮ ಮೇರಿ. ಅವಳು ವರ್ಷಗಳ ಹಿಂದೆ ಅವನ ಲೈಫ್ ನಿಂದ ಮಾಯ ಆಗಿದ್ಲು. ಅವಳು ಕೂಲಾಗಿ ಅವನ ಕೈಕೋಳ ಬಿಚ್ಚಿ ಅವನಿಗೆ ಕೀ ಕೊಡ್ತಾಳೆ. ಮೇರಿ ಡೇವಿಡ್ ನನ್ನು ತಕ್ಷಣ ಹೊರಗೆ ಹೋಗು ಅಂತ ಆರ್ಡರ್ ಮಾಡ್ತಾಳೆ ಮತ್ತೆ ಮಿಲ್ಲಿಯನ್ನು ತನ್ನ ಜೊತೆ ಕರ್ಕೊಂಡು ಹೋಗಬೇಡ ಅಂತ ವಾರ್ನಿಂಗ್ ಕೊಡ್ತಾಳೆ. ಒಂದು ವೇಳೆ ಹಾಗೆ ಮಾಡಿದ್ರೆ ಮಿಲ್ಲಿ ಕೊಲೆಯಾಗಬಹುದು ಅಂತ ಅವಳು ಹೇಳ್ತಾಳೆ. ಕನ್ಫ್ಯೂಸ್ ಆಗಿ ಉತ್ತರ ಬೇಕು ಅಂತ ಇದ್ದ ಡೇವಿಡ್ ತನ್ನ ಅಮ್ಮನನ್ನು ಫಾಲೋ ಮಾಡ್ಲಿಕ್ಕೆ ನೋಡ್ತಾನೆ. ಆದ್ರೆ ಪೊಲೀಸ್ ಬಂದು ಅವನನ್ನು ಹಿಡಿಲಿಕ್ಕೆ ನೋಡ್ತಾನೆ. ಆಫೀಸರ್ ನಿಂದ ಎಸ್ಕೇಪ್ ಆಗ್ಲಿಕ್ಕೆ ಡೇವಿಡ್ ಅವನನ್ನು ಡೈರೆಕ್ಟ್ ಆಗಿ ಈಜಿಪ್ಟ್ ನ ಸ್ಟ್ಯಾಚ್ಯೂ ಒಂದಕ್ಕೆ ಟೆಲಿಪೋರ್ಟ್ ಮಾಡ್ತಾನೆ. ಆಮೇಲೆ ತಕ್ಷಣವೇ ಸ್ಟೇಷನ್ಗೆ ವಾಪಸ್ ಜಿಗಿತಾನೆ. ಮಿಲ್ಲಿಯನ್ನು ಮೀಟ್ ಆದ ಡೇವಿಡ್ ನಾವು ತಕ್ಷಣ ಸಿಟಿ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾನೆ. ಮಿಲ್ಲಿಗೆ ಕನ್ಫ್ಯೂಸ್ ಆಗ್ತದೆ. ಮತ್ತೆ ನೀನು ಯಾಕೆ ಹೀಗೆ ವಿಚಿತ್ರ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾಳೆ. ಆದ್ರೆ ಡೇವಿಡ್ ಏನು ಹೇಳೋದಿಲ್ಲ. ಅವರು ಬೇಗ ಬೇಗ ಬ್ಯಾಗ್ ಪ್ಯಾಕ್ ಮಾಡಿ ಏರ್ಪೋರ್ಟ್ಗೆ ಓಡ್ತಾರೆ.
ಫ್ಲೈಟ್ ಹತ್ತುವ ಮೊದಲು ಡೇವಿಡ್ ಮಿಲ್ಲಿಗೆ ತಾನು ನಿನ್ನ ಜೊತೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅವನು ಅವಳನ್ನು ತನ್ನ ಡೇಂಜರಸ್ ಲೈಫ್ ಒಳಗೆ ಎಳೆಯಲಿಕ್ಕೆ ಇಷ್ಟಪಡೋದಿಲ್ಲ. ಮನಸ್ಸು ಒಡೆದು ಹೋದ ಮಿಲ್ಲಿ ಒಬ್ಬಳೇ ಫ್ಲೈಟ್ ಹತ್ತುತ್ತಾಳೆ. ಆನ್ ಆರ್ಬರ್ನಲ್ಲಿ ರೋಲ್ಯಾಂಡ್ ಡೇವಿಡ್ನ ಹಳೆಯ ಮನೆಗೆ ಹೋಗ್ತಾನೆ. ವಿಲಿಯಂ ಬಾಗಿಲು ತೆಗೀತಾನೆ. ರೋಲ್ಯಾಂಡ್ ತಾನು ಫೆಡರಲ್ ಏಜೆಂಟ್ ಅಂತ ಹೇಳಿಕೊಳ್ತಾನೆ ಮತ್ತೆ ಡೇವಿಡ್ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ವಿಲಿಯಂ ತಾನು ಮಗನನ್ನು 8 ವರ್ಷಗಳಿಂದ ನೋಡಿಲ್ಲ ಮತ್ತೆ ಪೊಲೀಸರಿಗೆ ಯಾವತ್ತೂ ಅವನನ್ನು ಹುಡುಕಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾನೆ. ಡೇವಿಡ್ ಅಮ್ಮನ ಬಗ್ಗೆ ಕೇಳುವಾಗ ವಿಲಿಯಂ ಅವಳು ಡೇವಿಡ್ಗೆ 5 ವರ್ಷ ಇರುವಾಗಲೇ ಬಿಟ್ಟು ಹೋದಳು ಮತ್ತೆ ಆಮೇಲೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳ್ತಾನೆ. ಈ ನಡುವೆ ಗ್ರಿಫಿನ್ ತನ್ನ ಮನೆಯಲ್ಲಿ ತಾನು ಸೋಲಿಸಿದ ಪ್ಯಾಲಡಿನ್ ಹೆಣದ ಪಕ್ಕ ಕೂತು ವಿಡಿಯೋ ಗೇಮ್ ಆಡ್ತಾ ಇರ್ತಾನೆ. ಸಡನ್ ಆಗಿ ಡೇವಿಡ್ ಅಲ್ಲಿ ಕಾಣಿಸಿಕೊಳ್ತಾನೆ ಮತ್ತೆ ಉತ್ತರ ಕೇಳ್ತಾನೆ. ಜಂಪರ್ಗಳು ಏನೂ ತಪ್ಪು ಮಾಡದಿದ್ರೂ ಅವರನ್ನು ಯಾಕೆ ಬೇಟೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾನೆ. ಗ್ರಿಫಿನ್ ಕರಾಳ ಸತ್ಯ ಹೇಳ್ತಾನೆ. ಹಳೆ ಕಾಲದಿಂದಲೂ ಜಂಪರ್ಗಳನ್ನು ಪ್ಯಾಲಡಿನ್ಗಳು ಬೇಟೆ ಮಾಡ್ತಾ ಇದ್ದಾರೆ. ಜಂಪರ್ಗಳು ಅಸ್ತಿತ್ವದಲ್ಲೇ ಇರಬಾರದು ಅನ್ನೋದು ಇವರ ನಂಬಿಕೆ. ಗ್ರಿಫಿನ್ ಇನ್ನು ಕೆಟ್ಟ ವಿಷಯ ಹೇಳ್ತಾನೆ. ಪ್ಯಾಲಡಿನ್ಗಳು ತಮ್ಮ ಟಾರ್ಗೆಟ್ ಹುಡುಕ್ಲಿಕ್ಕೆ ಇಡೀ ಫ್ಯಾಮಿಲಿಯನ್ನೇ ಖಾಲಿ ಮಾಡಿದ್ದಾರೆ ಅಂತ. ಇದನ್ನು ಕೇಳಿ ಡೇವಿಡ್ ಬೆಚ್ಚಿ ಬೀಳ್ತಾನೆ. ಅವನು ತಕ್ಷಣ ತನ್ನ ಅಪ್ಪನ ಮನೆಗೆ ಟೆಲಿಪೋರ್ಟ್ ಆಗ್ತಾನೆ. ಆದ್ರೆ ಅಲ್ಲಿಗೆ ಬಂದಾಗ ಅವನಿಗೆ ಬಹಳ ಬೇಸರ ಆಗ್ತದೆ. ಅವನ ಅಪ್ಪ ಬದುಕಿರೋದಿಲ್ಲ. ಟೈಮ್ ವೇಸ್ಟ್ ಮಾಡದೆ ಡೇವಿಡ್ ತನ್ನ ಪವರ್ ಯೂಸ್ ಮಾಡಿ ಅವನನ್ನು ಹಾಸ್ಪಿಟಲ್ಗೆ ಸೇರಿಸ್ತಾನೆ. ಮರುದಿನ ಡೇವಿಡ್ ಗ್ರಿಫಿನ್ ಜಾಗಕ್ಕೆ ವಾಪಸ್ ಬರ್ತಾನೆ. ಗ್ರಿಫಿನ್ ತಾನು ಇನ್ನೊಬ್ಬ ಪ್ಯಾಲಡಿನ್ ಅನ್ನು ಕೊಂದು ಅಟ್ಲಾಂಟಿಕ್ ಸಾಗರಕ್ಕೆ ಎಸೆದೆ ಅಂತ ಹೇಳ್ತಾನೆ. ರೋಲ್ಯಾಂಡ್ ಹುಡುಕ್ಲಿಕ್ಕೆ ಮತ್ತೆ ಮಿಲ್ಲಿಯನ್ನು ಸೇವ್ ಮಾಡ್ಲಿಕ್ಕೆ ಗ್ರಿಫಿನ್ ಹತ್ತಿರ ಇರೋ ಫೋಟೋ ನೋಡಲಿಕ್ಕೆ ಡೇವಿಡ್ ಕೇಳ್ತಾನೆ. ಆದ್ರೆ ಗ್ರಿಫಿನ್ ಅವನನ್ನು ತಡೆದು ರೋಲ್ಯಾಂಡ್ ನೋಡಲಿಕ್ಕೆ ಹೇಗಿದ್ದಾನೋ ಅದಕ್ಕಿಂತ ಜಾಸ್ತಿ ಡೇಂಜರಸ್ ಅಂತ ಹೇಳ್ತಾನೆ. ಆದ್ರೂ ಡೇವಿಡ್ ನಾವು ಜೊತೆಗೆ ಕೆಲಸ ಮಾಡ್ಬೇಕು ಅಂತ ಪಟ್ಟು ಹಿಡಿತಾನೆ. ರೋಲ್ಯಾಂಡ್ ಇರುವವರೆಗೆ ಮಿಲ್ಲಿ ಸೇಫ್ ಇರೋದಿಲ್ಲ ಅಂತ ಹೇಳ್ತಾನೆ. ಗ್ರಿಫಿನ್ ಒಪ್ಪೋದಿಲ್ಲ. ಅವನು ಡೇವಿಡ್ಗೆ ದೂರ ಇರುವಂತ ಮತ್ತೆ ನಿನ್ನ ಪ್ರಾಬ್ಲಮ್ ನೀನೇ ನೋಡ್ಕೋ ಅಂತ ಹೇಳ್ತಾನೆ. ವಾರ್ನಿಂಗ್ ಬಿಟ್ಟು ಡೇವಿಡ್ ತನ್ನ ಪವರ್ ಯೂಸ್ ಮಾಡಿ ಗ್ರಿಫಿನ್ ಟೆಲಿಪೋರ್ಟ್ ಆದ ರೂಟ್ ಫಾಲೋ ಮಾಡ್ತಾನೆ. ಸೆಕೆಂಡುಗಳಲ್ಲಿ ಅವನು ಜಪಾನ್ ರೆಸ್ಟೋರೆಂಟ್ ಕಿಚನ್ ಒಳಗೆ ಇರ್ತಾನೆ. ಹೊರಗೆ ಬಂದ ಮೇಲೆ ಅವನು ಟೋಕಿಯೋದ ರಸ್ತೆಯಲ್ಲಿ ಗ್ರಿಫಿನ್ ಅನ್ನು ಫಾಲೋ ಮಾಡ್ತಾನೆ. ಡೇವಿಡ್ ಅವನನ್ನು ಮತ್ತೆ ಒಪ್ಪಿಸಲಿಕ್ಕೆ ಟ್ರೈ ಮಾಡ್ತಾನೆ. ನಾವು ಜೊತೆಗಿದ್ರೆ ರೋಲ್ಯಾಂಡ್ ನನ್ನು ಸೋಲಿಸಬಹುದು ಅಂತ ಹೇಳ್ತಾನೆ. ಗ್ರಿಫಿನ್ ಇನ್ನೂ ಇಲ್ಲ ಅಂತ ಹೇಳಿ ಕಾರ್ ಡೀಲರ್ಶಿಪ್ ಒಂದಕ್ಕೆ ಟೆಲಿಪೋರ್ಟ್ ಆಗ್ತಾನೆ. ಅವರಿಬ್ಬರು ಒಂದು ಲಕ್ಸುರಿ ಕಾರ್ ಕದ್ದು ಸಿಟಿ ಪೂರ್ತಿ ರೇಸ್ ಮಾಡ್ತಾರೆ. ಟ್ರಾಫಿಕ್ ನಲ್ಲಿ ಗಾಡಿಯನ್ನೇ ಟೆಲಿಪೋರ್ಟ್ ಮಾಡ್ತಾ ಕ್ರೇಜಿಯಾಗಿ ಮೂವ್ ಆಗ್ತಾರೆ. ಆ ಟೈಮಲ್ಲಿ ಗ್ರಿಫಿನ್ ಇನ್ನೊಬ್ಬ ಜಂಪರ್ ಕಥೆ ಹೇಳ್ತಾನೆ. ಅವನು ಇಡೀ ಬಿಲ್ಡಿಂಗ್ ನಾಶ ಮಾಡ್ಲಿಕ್ಕೆ ನೋಡಿ ಜಾಸ್ತಿ ಪವರ್ ಯೂಸ್ ಮಾಡಿದ್ದಕ್ಕೆ ಜಿಗಿಯುವ ಮಧ್ಯದಲ್ಲೇ ಸತ್ತು ಹೋದ ಅಂತ. ಬಹಳ ಹೊತ್ತಿನ ಮೇಲೆ ಗ್ರಿಫಿನ್ ಫೈನಲ್ ಆಗಿ ಮಿಲ್ಲಿಯನ್ನು ಹುಡುಕ್ಲಿಕ್ಕೆ ಡೇವಿಡ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಒಪ್ತಾನೆ. ಆದ್ರೆ ಅವರು ಏರ್ಪೋರ್ಟ್ಗೆ ಟೆಲಿಪೋರ್ಟ್ ಆದಾಗ ಅವಳ ಫ್ಲೈಟ್ 1 ಗಂಟೆ ಮುಂಚೆನೆ ಲ್ಯಾಂಡ್ ಆಗಿದೆ ಅಂತ ಗೊತ್ತಾಗ್ತದೆ. ಅವರು ಸಪರೇಟ್ ಆಗ್ತಾರೆ. ಗ್ರಿಫಿನ್ ತನ್ನ ಆಯುಧ ತರಲಿಕ್ಕೆ ಹೋಗ್ತಾನೆ. ಡೇವಿಡ್ ಮಿಲ್ಲಿ ಮನೆಗೆ ಓಡ್ತಾನೆ. ಡೇವಿಡ್ ಅವಳನ್ನು ನೋಡಿದಾಗ ತಾನು ಯಾವತ್ತೂ ಬ್ಯಾಂಕ್ ಕೆಲಸ ಮಾಡಿಲ್ಲ ಅಂತ ಒಪ್ಕೊಳ್ತಾನೆ. ಮತ್ತೆ ತಕ್ಷಣ ತನ್ನ ಜೊತೆ ಅಂತ ಕೇಳ್ತಾನೆ. ಆ ಟೈಮಲ್ಲಿ ಡೇವಿಡ್ಗೆ ಡೇಂಜರ್ ಸಿಗ್ನಲ್ ಸಿಗ್ತದೆ. ರೋಲ್ಯಾಂಡ್ ಬಂದಿದ್ದಾನೆ. ಏನೂ ಯೋಚನೆ ಮಾಡದೆ ಡೇವಿಡ್ ತನ್ನನ್ನು ಮತ್ತೆ ಮಿಲ್ಲಿಯನ್ನು ಗ್ರಿಫಿನ್ ಜಾಗಕ್ಕೆ ಟೆಲಿಪೋರ್ಟ್ ಮಾಡ್ತಾನೆ. ಬೇಗನೆ ಪ್ಯಾಲಾಡಿನ್ ತಂಡ ಅಲ್ಲಿಗೆ ನುಗ್ತದೆ. ಟ್ರ್ಯಾಕಿಂಗ್ ಸ್ಪ್ರೇ ಯೂಸ್ ಮಾಡಿ ರೋಲ್ಯಾಂಡ್ ಡೇವಿಡ್ ಎಲ್ಲಿ ಹೋದ ಅಂತ ಹುಡುಕ್ತಾನೆ. ಬೇಟೆಗಾರರು ಜಂಪರ್ಗಳು ಹೋದ ದಾರಿಯನ್ನು ಓಪನ್ ಮಾಡೋ ಹೈಟೆಕ್ ಮೆಷಿನ್ ಸ್ಟಾರ್ಟ್ ಮಾಡ್ತಾರೆ. ಆ ದಾರಿ ಮೂಲಕ ಪ್ಯಾಲಡಿನ್ಗಳು ಗ್ರಿಫಿನ್ ಜಾಗಕ್ಕೆ ಬಂದು ಹುಡುಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡೇವಿಡ್ ಮತ್ತೆ ಗ್ರಿಫಿನ್ ಕಾಂಕ್ರೀಟ್ ಪಿಲ್ಲರ್ ಹಿಂದೆ ಅವಿತಾರೆ. ಅಡಗಿರುವಾಗ ಡೇವಿಡ್ ತನ್ನ ಅಮ್ಮನ ಫೋಟೋ ನೋಡ್ತಾನೆ. ಆ ಗಮನ ಬೇರೆ ಕಡೆ ಹೋದದ್ದು ಅವನಿಗೆ ಭಾರ ಆಗ್ತದೆ. ಪ್ಯಾಲಡಿನ್ ನಲ್ಲೊಬ್ಬ ಅವನನ್ನು ನೋಡ್ತಾನೆ ಮತ್ತೆ ರೋಲ್ಯಾಂಡ್ ಕರೆಂಟ್ ಬಲೆ ಯೂಸ್ ಮಾಡಿ ಡೇವಿಡ್ ನನ್ನು ಹಿಡಿತಾನೆ. ಡೇವಿಡ್ ಏನೂ ಮಾಡಲಿಕ್ಕೆ ಆಗದೆ ಬಿದ್ದಾಗ ರೋಲ್ಯಾಂಡ್ ಹತ್ತಿರ ಬಂದು ಕತ್ತಿ ಎತ್ತುತ್ತಾನೆ. ಜಂಪರ್ಗಳು ಏನೂ ತಪ್ಪು ಮಾಡದಿದ್ರು ನೀವು ಯಾಕೆ ಇಷ್ಟೊಂದು ದ್ವೇಷ ಮಾಡ್ತಾ ಇರೋದು ಅಂತ ಡೇವಿಡ್ ಕೇಳ್ತಾನೆ. ಜಂಪರ್ಗಳು ಆಮೇಲೆ ತಮ್ಮ ಪವರ್ನಿಂದ ಹಾಳಾಗ್ತಾರೆ ಮತ್ತೆ ಪ್ರಪಂಚಕ್ಕೆ ಡೇಂಜರ್ ಆಗ್ತಾರೆ ಅಂತ ರೋಲ್ಯಾಂಡ್ ಹೇಳ್ತಾನೆ. ಕರೆಕ್ಟ್ ಟೈಮಿಗೆ ಗ್ರಿಫಿನ್ ಫ್ಲೇಮ್ ಥ್ರೋವರ್ ತಗೊಂಡು ಅಟ್ಯಾಕ್ ಮಾಡ್ತಾನೆ. ಅದರಿಂದ ಪ್ಯಾಲಡಿನ್ಗಳು ಹಿಂದೆ ಸರಿಯುತ್ತಾರೆ ಮತ್ತೆ ಡೇವಿಡ್ ಪ್ರಾಣ ಉಳಿತದೆ. ಆದ್ರೆ ರೋಲ್ಯಾಂಡ್ ಬದುಕಿರ್ತಾನೆ. ಅವನು ಮತ್ತೆ ಅಟ್ಯಾಕ್ ಮಾಡಿ ಗ್ರಿಫಿನ್ ನನ್ನು ಕರೆಂಟ್ ವೈರ್ ನಿಂದ ಕಟ್ಟಿ ಹಾಕ್ತಾನೆ. ತಾನು ಗೆದ್ದೆ ಅಂತ ಕಾನ್ಫಿಡೆನ್ಸ್ ನಲ್ಲಿ ರೋಲ್ಯಾಂಡ್ ಒಂದು ಶಾಕಿಂಗ್ ಸತ್ಯ ಹೇಳ್ತಾನೆ. ಗ್ರಿಫಿನ್ ಫ್ಯಾಮಿಲಿಯನ್ನು ಕೊಂದದ್ದು ತಾನೇ ಅಂತ ಹೇಳ್ತಾನೆ. ಇದನ್ನು ಕೇಳಿ ಗ್ರಿಫಿನ್ ಪೂರ್ತಿ ಕೋಪದಲ್ಲಿ ಬ್ಲಾಸ್ಟ್ ಆಗ್ತಾನೆ.
ಅವನು ಭಯಾನಕ ಅಟ್ಯಾಕ್ ಮಾಡಿ ರೋಲ್ಯಾಂಡ್ನನ್ನು ಗುಹೆಯ ಗೋಡೆ ಮೂಲಕ ಹೊರಗೆ ಎಸೆದು ಬಿಡ್ತಾನೆ. ಈ ನಡುವೆ ಮಿಲ್ಲಿ ಡೇವಿಡ್ಗಾಗಿ ಹುಡುಕ್ತಾ ಇರ್ತಾಳೆ. ಗ್ರಿಫಿನ್ ಮತ್ತೆ ಎಸ್ಕೇಪ್ ಆಗಿ ದೊಡ್ಡ ಅಟ್ಯಾಕ್ ಮಾಡ್ತಾನೆ. ಲಂಡನ್ ಬಸ್ಸನ್ನೇ ಮರುಭೂಮಿಗೆ ಟೆಲಿಪೋರ್ಟ್ ಮಾಡಿ ರೋಲ್ಯಾಂಡ್ನನ್ನು ಅದುಮಲಿಕ್ಕೆ ನೋಡ್ತಾನೆ ಮತ್ತೆ ಇಡೀ ಜಾಗವನ್ನು ನಾಶ ಮಾಡ್ತಾನೆ. ಇದು ನೋಡಿ ಮಿಲ್ಲಿಗೆ ಬಹಳ ಶಾಕ್ ಆಗ್ತದೆ. ಅವಳನ್ನು ಸೇವ್ ಮಾಡ್ಲಿಕ್ಕೆ ಗ್ರಿಫಿನ್ ಬೆಂಕಿ ಯೂಸ್ ಮಾಡಿ ಪ್ಯಾಲಾಡಿನ್ಗಳನ್ನು ಹಿಂದೆ ತಳ್ಳುತ್ತಾನೆ. ರೋಲ್ಯಾಂಡ್ ತಾನು ಮೊದಲು ಓಪನ್ ಮಾಡಿದ ದಾರಿ ಮೂಲಕ ಕಷ್ಟಪಟ್ಟು ಎಸ್ಕೇಪ್ ಆಗಿ ಮತ್ತೆ ಮಿಲ್ಲಿ ಮನೆಯಲ್ಲಿ ಕಾಣಿಸಿಕೊಳ್ತಾನೆ. ಕೋಪ ಬಂದ ಡೇವಿಡ್ ಅವನನ್ನು ಬಿಡೋದಿಲ್ಲ ಅಂತ ಫಾಲೋ ಮಾಡ್ತಾನೆ. ಅಲ್ಲಿ ಮತ್ತೆ ಫೈಟ್ ನಡೀತದೆ. ಮಿಲ್ಲಿ ಫೈನಲ್ ಆಗಿ ಡೇವಿಡ್ ನನ್ನು ಫ್ರೀ ಮಾಡ್ತಾಳೆ. ಸಾರಿ ಕೇಳಿದ ಮೇಲೆ ಡೇವಿಡ್ ಅವಳನ್ನು ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ ಆಗ್ತಾನೆ. ಆವಾಗ ಗ್ರಿಫಿನ್ ವಾಪಸ್ ಬಂದು ತಾನು ಆ ಮೆಷಿನ್ ಕದ್ದೆ ಅಂತ ಹೇಳ್ತಾನೆ. ಬೇಟೆಗಾರರು ಈಗ ಇನ್ನೊಂದು ಕಡೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಆದ್ರೆ ಆ ದಾರಿ ಕ್ಲೋಸ್ ಆಗುವ ಮೊದಲು ರೋಲ್ಯಾಂಡ್ ಒಂದು ಲಾಸ್ಟ್ ವೈರ್ ಹಾರಿಸ್ತಾನೆ. ಅದು ಮಿಲ್ಲಿಯನ್ನು ಸುತ್ತುವರಿದು ಅವಳನ್ನು ಆ ದಾರಿ ಒಳಗೆ ಇಳಿತದೆ. ಡೇವಿಡ್ ಗಾಬರಿಯಾಗಿ ಅವಳ ಹಿಂದೆ ಹೋಗ್ತೀನಿ ಅಂತ ಕೂಗ್ತಾನೆ. ಆದ್ರೆ ಗ್ರಿಫಿನ್ ಅವನನ್ನು ತಡೆದು ಒಂದು ಶಾಕಿಂಗ್ ಪ್ಲಾನ್ ಹೇಳ್ತಾನೆ. ಪ್ಯಾಲಾಡಿನ್ಗಳು ಜೊತೆಗಿರುವ ಆ ಮಿಲ್ಲಿ ಮನೆಯನ್ನೇ ಬಾಂಬ್ ಹಾಕಿ ಉಡಾಯಿಸಬೇಕು ಅಂತ ಅವನು ಹೇಳ್ತಾನೆ. ಗ್ರಿಫಿನ್ ಕಂಟ್ರೋಲ್ ಕಳಕೊಂಡಿದ್ದಾನೆ ಮತ್ತೆ ಮಿಲ್ಲಿಯನ್ನು ಕೊಲ್ಲಬಹುದು ಅಂತ ಗೊತ್ತಾದ ಡೇವಿಡ್ ಆ ಬಾಂಬ್ ತಗೊಂಡು ಓಡ್ತಾನೆ. ಗ್ರಿಫಿನ್ ಅವನನ್ನು ಬೆನ್ನಟ್ಟುತ್ತಾನೆ ಮತ್ತೆ ಇಬ್ಬರು ಫ್ರೆಂಡ್ಸ್ ಮಧ್ಯೆ ದೊಡ್ಡ ಫೈಟ್ ಆಗ್ತದೆ. ಅವರು ಈಜಿಪ್ಟ್ ಪಿರಮಿಡ್ ಮೇಲೆ ಫೈಟ್ ಮಾಡ್ತಾರೆ. ಸಿಟಿ ಬ್ರಿಡ್ಜ್ ಮೇಲೆ ಒಬ್ಬರನ್ನೊಬ್ಬರು ಬೆನ್ನಟ್ಟುತ್ತಾ ಟೆಲಿಪೋರ್ಟ್ ಆಗ್ತಾರೆ. ಆ ಬಾಂಬ್ ರಿಮೋಟ್ ಡೆಟೋನೇಟರ್ಗಾಗಿ ಅವರು ಫೈಟ್ ಮಾಡುವಾಗ ಪ್ರಪಂಚದಾದ್ಯಂತ ಬಿರುಕು ಆಗೋದಕ್ಕೆ ಶುರುವಾಗ್ತದೆ. ಡೇವಿಡ್ ಫೈನಲ್ ಆಗಿ ಹೈಟ್ ಬಿಲ್ಡಿಂಗ್ ಮೇಲೆ ಹೋಗಿ ಆ ಡಿವೈಸ್ ಕೆಳಗೆ ಎಸೆದು ಬಿಡ್ತಾನೆ. ಆದ್ರೆ ಗ್ರಿಫಿನ್ ಬಿಡದೆ ಅದರ ಹಿಂದೆ ಹಾರ್ತಾನೆ. ಆಕಾಶದಲ್ಲಿ ಫೈಟ್ ಮುಂದುವರಿಯುತ್ತದೆ. ಅವರು ಒಂದು ದೊಡ್ಡ ಪೂಲ್ ಒಳಗೆ ಬಿದ್ದು ಹೇಗೋ ಬದುಕುತ್ತಾರೆ. ಆಮೇಲೆ ಡೇವಿಡ್ ಆರ್ಕ್ಟಿಕ್ ಸಾಗರದ ಮಧ್ಯ ಜಿಗಿತಾನೆ. ಗ್ರಿಫಿನ್ ಒಂದು ಗಾಡಿಯಲ್ಲಿ ಬಂದು ಅವನಿಗೆ ಗುದ್ದುತ್ತಾನೆ. ಅದರಿಂದ ಇಬ್ಬರು ಐಸ್ ನೀರಿನಲ್ಲಿ ಬೀಳ್ತಾರೆ. ಕೆಲವೇ ಸೆಕೆಂಡುಗಳಲ್ಲಿ ಅವರು ಮತ್ತೆ ಟೆಲಿಪೋರ್ಟ್ ಆಗ್ತಾರೆ. ಈ ಸಲ ಒಂದು ವಾರ್ ನಡೆಯುವ ಜಾಗಕ್ಕೆ. ಗ್ರಿಫಿನ್ ರಿಮೋಟ್ ಹಿಡಿಯುವಷ್ಟರಲ್ಲಿ ಸುತ್ತಲೂ ಬ್ಲಾಸ್ಟ್ ಆಗ್ತದೆ. ಹೋಗುವ ಮೊದಲು ಅವನು ಡೇವಿಡ್ಗೆ ಬೈ ಬೈ ಹೇಳ್ತಾನೆ. ಯುದ್ಧವು ಹತ್ತಿರದ ಪವರ್ ಟವರ್ಗಳನ್ನು ನಾಶಪಡಿಸುತ್ತಿದ್ದಂತೆ ಡೇವಿಡ್ ಗ್ರಿಫಿನ್ ಅನ್ನು ಹಿಡಿದು ಹೈ ವೋಲ್ಟೇಜ್ ಕರೆಂಟ್ ವೈರ್ ಮಧ್ಯಕ್ಕೆ ಟೆಲಿಪೋರ್ಟ್ ಆಗುವ ಹಾಗೆ ಫೋರ್ಸ್ ಮಾಡ್ತಾನೆ. ಈ ಸಲ ಫೈಟ್ ಮುಗಿಯುತ್ತದೆ. ಡೇವಿಡ್ ಮಿಲ್ಲಿಯನ್ನು ಸೇವ್ ಮಾಡಬೇಕು ಅಂತ ಆನ್ ಆರ್ಬರ್ಗೆ ವಾಪಸ್ ಬರ್ತಾನೆ. ಅವನು ಅವಳ ಮನೆ ಒಳಗೆ ಹೋಗ್ತಾನೆ. ಆದ್ರೆ ಅದು ಒಂದು ಪ್ಯಾಲಾಡಿನ್ಗಳು ಅವನನ್ನು ಹಿಡಿದು ಕರೆಂಟ್ ವೈರ್ ಸುತ್ತುತ್ತಾರೆ. ಕೋಪ ಮತ್ತೆ ನೋವಿನಲ್ಲಿ ಡೇವಿಡ್ ತನ್ನ ಫುಲ್ ಪವರ್ ತೋರಿಸ್ತಾನೆ. ಮಿಲ್ಲಿ ಮನೆ ಬೀಳಲಿಕ್ಕೆ ಶುರು ಆದಾಗ ಭೂಮಿ ನಡುಗುತ್ತೆ. ತನ್ನನ್ನು ತಾನು ಲಾಸ್ಟ್ ವರೆಗೆ ಪುಷ್ ಮಾಡಿ ಡೇವಿಡ್ ಟೆಲಿಪೋರ್ಟ್ ಆಗ್ತಾನೆ. ಮನೆಯ ಒಂದು ಪಾರ್ಟ್ ಅನ್ನು ತನ್ನ ಜೊತೆ ತಗೊಂಡು ನದಿಗೆ ಅಪ್ಪಳಿಸ್ತಾನೆ. ನೀರು ಮನೆಯನ್ನು ಹರಿದು ಹಾಕುತ್ತೆ. ಇಬ್ಬರೂ ಮುಳುಗೋ ಡೇಂಜರ್ ಇರ್ತದೆ. ಮಿಲ್ಲಿ ಹೇಗೋ ಫ್ರೀ ಆಗಿ ಡೇವಿಡ್ ಹತ್ತಿರ ಈಜಿಕೊಂಡು ಬರ್ತಾಳೆ. ಅವಳನ್ನು ಸೇವ್ ಮಾಡ್ಲಿಕ್ಕೆ ಡೇವಿಡ್ ಆ ಮನೆಯ ಅವಶೇಷಗಳನ್ನು ಲೈಬ್ರರಿ ಒಳಗೆ ಟೆಲಿಪೋರ್ಟ್ ಮಾಡ್ತಾನೆ. ಅದನ್ನು ಪೂರ್ತಿ ನಾಶ ಮಾಡ್ತಾನೆ. ಉಸಿರು ಕಟ್ಟಿದ ಮಿಲ್ಲಿ ಡೇವಿಡ್ ಕಡೆಗೆ ಬರ್ತಾಳೆ. ಆದ್ರೆ ಸಡನ್ ಆಗಿ ರೋಲ್ಯಾಂಡ್ ಅಲ್ಲಿಂದ ಎದ್ದು ಬರ್ತಾನೆ. ಡೇವಿಡ್ ಮಿಲ್ಲಿಯನ್ನು ಸೇಫ್ ಜಾಗಕ್ಕೆ ಕಳಿಸಿ ರೋಲ್ಯಾಂಡ್ ಎದುರಿಸ್ತಾನೆ. ಪ್ಯಾಲಾಡಿನ್ಗಳು ಹೆದರುವ ಜಂಪರ್ ನಾನು ಯಾವತ್ತೂ ಆಗೋದಿಲ್ಲ ಅಂತ ಅವನಿಗೆ ಹೇಳ್ತಾನೆ. ರೋಲ್ಯಾಂಡ್ ನನ್ನು ಕೊಲ್ಲುವ ಬದಲು ಡೇವಿಡ್ ಅವನಿಗೆ ಕ್ಷಮಿಸಿ ಸಾವಿರಾರು ಮೈಲಿ ದೂರದ ಒಂದು ದೊಡ್ಡ ಮರುಭೂಮಿ ಮಧ್ಯಕ್ಕೆ ಟೆಲಿಪೋರ್ಟ್ ಮಾಡಿಬಿಡ್ತಾನೆ. ಸ್ವಲ್ಪ ದಿವಸದ ಮೇಲೆ ಡೇವಿಡ್ ತನ್ನ ಅಮ್ಮನನ್ನು ಮೀಟ್ ಆಗ್ತಾನೆ. ಮತ್ತೆ ನೀನು ಯಾಕೆ ನನ್ನನ್ನು ಬಿಟ್ಟು ಹೋದೆ ಅಂತ ಕೇಳ್ತಾನೆ. ಮೇರಿ ಸತ್ಯ ಹೇಳ್ತಾಳೆ, ಅವಳು ಯಾವತ್ತೂ ಒಬ್ಬಳು ಪ್ಯಾಲಡಿನ್ ಆಗಿದ್ಲು ಅಂತ. ಡೇವಿಡ್ಗೆ 5 ವರ್ಷ ಇರುವಾಗಲೇ ಅವನು ಜಂಪರ್ ಅಂತ ಅವಳಿಗೆ ಗೊತ್ತಾದಾಗ ಸ್ವಂತ ಮಗನನ್ನೇ ಕೊಲ್ಲೋ ಪರಿಸ್ಥಿತಿ ಬರಬಾರದು ಅಂತ ಅವಳು ಮನೆ ಬಿಟ್ಟು ಹೋಗಿದ್ಲು. ಅವಳು ಇನ್ನು ಹುಷಾರಾಗಿ ಇರುವಂತ ಡೇವಿಡ್ಗೆ ಹೇಳ್ತಾಳೆ. ಮತ್ತೆ ಅವನಿಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತಾಳೆ. ಡೇಂಜರ್ ಮುಗಿದ ಮೇಲೆ ಡೇವಿಡ್ ಮತ್ತೆ ಮಿಲ್ಲಿ ಜೊತೆ ಸೇರ್ತಾನೆ. ಫೈನಲ್ ಆಗಿ ಫ್ರೀ ಆದ ಅವರಿಬ್ಬರು ಪ್ರಪಂಚ ಸುತ್ತಲಿಕ್ಕೆ ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಈ ಸಿನಿಮಾದ ಬಗ್ಗೆ ನಿಮಗೇನನ್ನಿಸಿತು? ಕೆಳಗಿನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತು ನೀವು ಈ ರಿಕ್ಯಾಪ್ ಅನ್ನು ಇಷ್ಟಪಟ್ಟಿದ್ದರೆ ಹೆಚ್ಚಿನ ಚಲನಚಿತ್ರ ಕಥೆಗಳಿಗಾಗಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.